ನಮಸ್ಕಾರ ಫ್ರೆಂಡ್ಸ್. ಥಗ್ ಲೈಫ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಛಿದ್ರ ಆಗಿದ್ದರು, ನೆಲಕಚ್ಚಿದ್ರು, ಧೂಳಿಪಟ ಆಗಿದ್ದರು. ಪ್ರೇಕ್ಷಕರು ಅದನ್ನು ದಾರುಣವಾಗಿ ತಿರಸ್ಕರಿಸಿ ಕಸದ ಬುಟ್ಟಿಗೆ ಬಿಸಾಕಿದ್ರು ಕೂಡ ಹಿರಿಯ ನಾಯಕ ನಟ ಕಮಲ ಹಾಸನ್ಗೆ ಬುದ್ಧಿ ಬಂದಂಗಿಲ್ಲ. ಅವರು ಕರ್ನಾಟಕದಲ್ಲಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕು, ರಕ್ಷಣೆ ಕೊಡಬೇಕು ಅಂತ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಕಾನೂನು ಸಮರವನ್ನು ನಡೆಸಿದ್ದಾರೆ. ಇವತ್ತು ಕೂಡ ಎರಡೂ ಕಡೆ ವಿಚಾರಣೆ ನಡೀತು. ವಿಚಾರಣೆಯ ಸಂದರ್ಭದಲ್ಲಿ ಪರೋಕ್ಷವಾಗಿ ಕಮಲ ಹಾಸನ್ದವರು ಮೊಂಡಾಟ ಹಿಡಿದಿರೋದು ಈ ಎರಡೂ ವಿಚಾರಣೆಯ ಸಂದರ್ಭದಲ್ಲಿ ಅವರ ಪರ ವಕೀಲರಿಂದ ನಮಗೆ ಅರ್ಥ ಆಗುತ್ತೆ. ಅಂದರೆ ಸಿನಿಮಾ ಸೋತು ಸ್ವರ್ಗಿದ್ರು, ಸುಣ್ಣ ಆದರೂ ಕೂಡ, ಜಟ್ಟಿ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ಸಿನಿಮಾ ಹೋದರೂ ಕಮಲ ಹಾಸನ್ ಮಾತ್ರ ಕನ್ನಡಿಗರು, ಕನ್ನಡ ಭಾಷೆ, ಕನ್ನಡಿಗರ ವಿರುದ್ಧ ಅವರು ಕರ್ನಾಟಕ ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಾರೆ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ? ಈ ಬಗ್ಗೆ ಇವತ್ತಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕಮಲ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹೇಶ್ ರೆಡ್ಡಿ ಅವರು ವಾದವನ್ನು ಮಂಡಿಸಿದರು. ಅಲ್ಲಿ ವೈಲೆನ್ಸ್ನ ಥ್ರೆಟ್ಟನ್ನು, ಹಿಂಸಾಚಾರದ ಥ್ರೆಟ್ಟನ್ನು ಕೊಡಲಾಗ್ತಿದೆ. ಸರ್ಕಾರ ಮೂಕ ಪ್ರೇಕ್ಷಕವಾಗಿದೆ. ಆದ್ದರಿಂದ ಸರ್ಕಾರಕ್ಕೆ ಸೂಕ್ತ ರಕ್ಷಣೆ, ಬಂದೋಬಸ್ತನ್ನು ಕೊಟ್ಟು ನಮ್ಮ ಸಿನಿಮಾಗನ್ನ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಲಾಯಿತು. ಮತ್ತು ಇದರ ಜೊತೆಗೆ ಸೀರೀಸ್ ಆಫ್ ನಮ್ಮ ಹಕ್ಕುಗಳನ್ನ ದಮನ ಮಾಡಲಾಗ್ತಿದೆ, ಪೊಲೀಸವರು ಮತ್ತಿತರ ಸಂಘಟನೆಗಳ ಜೊತೆ ಶಾಮೀಲಾಗ್ತಿದ್ದಾರೆ, ಸರ್ಕಾರ ನೇರವಾಗಿ ಬ್ಯಾನನ್ನು ಮಾಡಿಲ್ಲ, ಆದರೂ ಕೂಡ ಬ್ಯಾನ್ ಮಾಡ್ತೀವಿ ಅಂತ ಹೇಳಿರೋ ಪರ ಅವರ ನಿಲುವನ್ನು ಅದು ವ್ಯಕ್ತಪಡಿಸ್ತೀವಿ. ಹೀಗೆ ಸರ್ಕಾರದ ವಿರುದ್ಧ ಅವರು ದೋಷಾರೋಪಣೆ ಮಾಡಿದರು. ಸರ್ಕಾರಕ್ಕೂ ಈ ವಿವಾದಕ್ಕೂ ಸಂಬಂಧ ಇಲ್ಲ. ಕೆರ್ಕೊಂಡು ಗಾಯ ಮಾಡ್ಕೊಂಡವರು ಕಮಲ ಹಾಸನ್ನು ಅನ್ನೆಸೆಸರಿ ಸ್ಟೇಟ್ಮೆಂಟನ್ನು ಮಾಡಿ ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಒಂದು ಭಾಷೆಗೆ, ಭಾವನೆಗಳಿಗೆ, ಒಂದು ನೆಲಕ್ಕೆ, ಒಂದು ರಾಜ್ಯಕ್ಕೆ ಅಪಚಾರ ಮಾಡಿದವರು ಕಮಲ ಹಾಸನ್. ಈಗ ಕನ್ನಡಿಗರು ಹಿಂಸೆಗೆ ಪ್ರಚೋದಿಸ್ತಾರೆ, ಕನ್ನಡಿಗರು ಥ್ರೆಟ್ ಮಾಡ್ತಿದ್ದಾರೆ, ಭಯ ಹುಟ್ಟಿಸ್ತಾ ಇದ್ದಾರೆ ನಮ್ಮ ಸಿನಿಮಾ ವಿರುದ್ಧ, ಸರ್ಕಾರ ರಕ್ಷಣೆ ಕೊಡ್ತಿಲ್ಲ ಅಂಥೇಳಿ ಕನ್ನಡದ ಜನ ಮತ್ತು ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಬ್ಲೇಮ್ ಮಾಡ್ತಿದ್ದಾರೆ. ಇಂಥ ಮೊಂಡಾಟ, ಇಂಥ ಸುಳ್ಳು ಮನುಷ್ಯ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋಕ್ಕೊಂದು ಲಿಮಿಟ್ ಇದೆಯಾ? ವಿವಾದವನ್ನು ತಾವೇ ಕೆದಕಿ ಮೈಮೇಲೆ ಹಾಕ್ಕೊಂಡು ಸರ್ಕಾರವನ್ನು ಮತ್ತು ಕನ್ನಡದ ಜನರನ್ನು ಮೂದಲಿಸೋದಕ್ಕೆ ಇತಿಮಿತಿ ಇದೆಯಾ? ಸುಪ್ರೀಂ ಕೋರ್ಟಲ್ಲಿ ಇವತ್ತು ಇದು ಚರ್ಚೆಗೆ ಬಂತು. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅವರು ಈ ಥರ ಅಲಿಗೇಷನ್ ಮಾಡ್ತಿದ್ದಾರೆ, ನೀವೇನಂತೀರಾ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇದು ಒಂದು ಭಾಗ. ಮತ್ತು ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇನ್ನೊಂದು ಇದೇ ಸಿನಿಮಾಗೆ ಸಂಬಂಧಿಸಿದಂತೆ ಅಂಶವನ್ನು ನಾನೀಗ ಹೇಳ್ತೇನೆ. ಹೈಕೋರ್ಟ್ನಲ್ಲಿ ಇವತ್ತು ಇದೇ ಚರ್ಚೆಗೆ ಬಂತು. ನ್ಯಾಯಮೂರ್ತಿ ನಾಗಪ್ರಸನ್ನ ನ್ಯಾಯಪೀಠದ ಮುಂದೆ ಈ ವಿಚಾರ ಚರ್ಚೆಗೆ ಬಂತು. ಅವರು ಕೇಳಿಲ್ವಾ ಇನ್ನೂ ಕ್ಷಮೆ ಅಂತ ನ್ಯಾಯಮೂರ್ತಿಗಳು ಕೇಳಿದರು. ಕ್ಷಮೆ ಇನ್ನೂ ಕೇಳಿಲ್ವಾ ಅಂತ ಕೇಳಿದರು. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಅನ್ನುವ ಮಾಹಿತಿಯನ್ನು ಕೂಡ ಅವರು ಅಲ್ಲಿ ಇದ್ದಂತಹ ಅವರ ಪರ ವಕೀಲರಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಅವರಿಗೆ ಸ್ವಲ್ಪ ಆಶ್ಚರ್ಯ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ವಕೀಲ ಎಸ್ ಬಸವರಾಜ್ ಅವರು, ಹಿರಿಯ ವಕೀಲರು, ಅವರು ಇಲ್ಲ, ಅವರಿನ್ನೂ ಕ್ಷಮಾಪಣೆಯನ್ನು ಕೇಳಿಲ್ಲ, ಅವರು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿದ್ದಾರೆ, ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಅನ್ನುವ ಒಂದು ಅಪ್ಡೇಟೆಡ್ ಮಾಹಿತಿಯನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಗಮನಕ್ಕೆ ತಂದರು. ಮತ್ತು ಈಗ ಅವರೇ ಗಲಾಟೆ ಮಾಡಿ, ಅವರೇ ವಿವಾದ ಕೇಳ್ಕೊಂಡು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂಥೇಳಿ ಅರ್ಜಿಯನ್ನು ಅವ್ರು ಹಾಕ್ಕೊಂಡ್ರೆ ಆ ಅರ್ಜಿ ಅದಕ್ಕೆ ಮಾನ್ಯ ಮಾಡೋದಕ್ಕೆ ಆಗೋದಿಲ್ಲ. ಅವರೇ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡ್ರು. ಇದೊಂದು ಮೂರ್ಖ ಹೇಳಿಕೆ ಅಂತಂದು ಅದಕ್ಕೆ ಸ್ವಲ್ಪ ಅಬ್ಜೆಕ್ಷನ್ ಆಯಿತು. ಕಡೆಗೆ ನ್ಯಾಯಮೂರ್ತಿಗಳು ಕೂಡ ಹೇಳಿದರು, ಬೇಡ ಈ ಶಬ್ದಗಳನ್ನು ಅನ್ನೆಸೆಸರಿ ಬಳಸಬೇಡಿ ಅಂತ ಹೇಳಿದರು. ಕಡೆಗೆ ಮತ್ತು 20ನೇ ತಾರೀಕಿಗೆ ಮುಂದೂಡಲಾಯಿತು. ಮುಂದೂಡುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೇಳಿದರು, ವಿವೇಚನೆ ಕೂಡ ವೀರಾವೇಶದ ಒಂದು ಭಾಗ ಆಗಿರುತ್ತೆ ಅಷ್ಟೇ. ಅಂದರೆ
ನೀವು ನಿಮ್ಮ ಅಹಂಕಾರ, ನಾನು ನ್ಯಾಯಮೂರ್ತಿ ಹೇಳಿಲ್ಲ, ಇದು ನನ್ನ ಇಂಟರ್ಪ್ರಿಟೇಷನ್ನು. ನಿಮ್ಮ ಅಹಂಕಾರ ಇರಬಹುದು, ಅಥವಾ ಭಾವಾವೇಶ ಇರಬಹುದು, ಅಥವಾ ನಿಮ್ಮ ಆರ್ಭಟಗಳಿರಬಹುದು, ಅಥವಾ ನಿಮ್ಮ ಅಹಂಕಾರಗಳಿರಬಹುದು. ಅದೇನೇ ಇರಲಿ, ವಿವೇಚನೆ ಇದೆಯಲ್ಲ, ಅದು ವೀರಾವೇಶದ ಒಂದು ಭಾಗ. ವೀರಾವೇಶ ಇದ್ದರೆ ಸಾಲದು, ಆರ್ಭಟಗಳಿಲ್ಲದ್ರೆ ಸಾಲದು, ಅಲ್ಲಿ ವಿವೇಚನೆ ಇರಬೇಕು. ವಿವೇಚನೆ ಅತ್ಯಂತ ಮುಖ್ಯ. ವಿವೇಚನೆ ಇಲ್ಲದ ವೀರಾವೇಶಕ್ಕೆ ಅರ್ಥ ಇಲ್ಲ ಅಂತ ಕಿವಿ ಮಾತು ನ್ಯಾಯಮೂರ್ತಿಗಳು ಹೇಳಿದ್ದು, ಕಿವಿ ಮಾತು. ಇವೆಲ್ಲ ನನ್ನ ಇಂಟರ್ಪ್ರಿಟೇಷನ್, ಅವ್ರು ಹೇಳಿದ್ದಷ್ಟೇ ವಿವೇಚನೆ ಇರಬೇಕು ಅಂತ. ಉಳಿದದ್ದೆಲ್ಲ ನನ್ನ ಇಂಟರ್ಪ್ರಿಟೇಷನ್ನು. ಈ ಒಂದು ವಿವಾದಕ್ಕೆ ಸಂಬಂಧಿಸಿದಂತೆ ಬಟ್ ನ್ಯಾಯಾಲಯದ ಡೈರೆಕ್ಷನ್ಸು ಅಥವಾ ಅಲ್ಲೇನು ಚರ್ಚೆ ನಡೀತು ಅದನ್ನು ನನ್ನ ಮೂಗಿನ ನೇರಕ್ಕೆ ನಾನು ಹೇಳ್ತಿಲ್ಲ. ಅಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಹೇಗಿದೆ ಅಂತ ನಾನು ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಿದ್ದೀನಿ. ಇದು ಇವತ್ತು ಒಬ್ಬ ನಟ ಹೇಗೆಲ್ಲ ವರ್ತಿಸಬಲ್ಲ, ಕಾನೂನು ಸಮರವನ್ನು ಹೂಡಿ ಎಲ್ಲೋ ಹೇಳಿದ ಒಂದು ಸ್ಟೇಟ್ಮೆಂಟನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಿನಿಮಾ ಚಿತ್ರಣ ಆದ ನಂತರ ತಮಿಳ್ನಾಡಲ್ಲೇ ಚಿತ್ರಣ ಆಗಿಬಿಟ್ಟಿದೆ, ನೋಡೋರಿಲ್ಲ, ತಮಿಳ್ನಾಡಲ್ಲೇ ಜನ ಹೋಗ್ತಿಲ್ಲ. ಅಂಥ ಸಿನಿಮಾ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಚಿತ್ರಣ ಆಗಿ ಮೊಗ್ಗರಿಸಿ ನೆಲಕಚ್ಚಿದ ನಂತರನೂ ಕೂಡ ಮತ್ತೆ ಕನ್ನಡಿಗರ ಮೇಲೆ ತಂದ ಪ್ರತಿಷ್ಠೆಗಾಗಿ ನಾನು ಈ ಥರ ಸವಾಲು ಹಾಕಿದರೆ ಭಾಷಾ ಬಾಂಧವ್ಯ ಕೆಡೋದಿಲ್ವಾ, ಒಂದು ಭಾಷೆ ಜನ ಇನ್ನೊಂದು ಭಾಷೆ ಜನ ತಿರುಗಿ ಅವ್ರು ಕಿತ್ತಾಡ್ಕೊಳ್ಳೋಂಥ ಪರಿಣಾಮ ಬಿದ್ದರೆ ಒಳ್ಳೆಯದ ಅನ್ನುವ ಒಂದು ವಿವೇಚನೆಯೂ ಇಲ್ಲದೆ ಕಾನೂನು ಸಮರ ನನ್ನ ಹಕ್ಕು ಅನ್ನುವ ರೀತಿಯಲ್ಲಿ ಕಾನೂನು ಸಮರ ಸಾರಿರೋದು ಮಾತ್ರ ಅವ್ರ ಹಕ್ಕದು. ಅವ್ರ ಕಾನೂನಿಗೆ ಅಪ್ರೋಚ್ ಆಗೋದು, ಸುಪ್ರೀಂ ಕೋರ್ಟಿಗೆ ಹೋಗೋದು ಅವ್ರ ಹಕ್ಕು. ಅದನ್ನು ನಾನು ಪ್ರಶ್ನೆ ಮಾಡ್ತಿದ್ದೆ, ಎಲ್ಲರ ಹಕ್ಕದು. ನನ್ನ ಒಪಿನಿಯನನ್ನು ಅಷ್ಟೇ ನಾನು ಹೇಳ್ತಿದ್ದೇನೆ. ಹೀಗಾಗಿ ಈ ಒಂದು ಪ್ರಕರಣ ಇಂಥದ್ದೊಂದು ತಿರುವನ್ನು ಪಡೆದು ಈಗ ನಿಂತಿದೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಒಂದು ಫೆಡರಲ್ ಸಿಸ್ಟಮಲ್ಲಿ ಸಂಯುಕ್ತ ಭಾರತ ವ್ಯವಸ್ಥೆ ನಮ್ಮದು. ಇಲ್ಲಿ ಹಿಂದಿ, ಇಲ್ಲಿ ಕನ್ನಡ, ಇಲ್ಲಿ ತೆಲುಗು, ಇಲ್ಲಿ ತಮಿಳು, ಭಾಷಾ ವೈವಿಧ್ಯತೆ ಈ ದೇಶದ ವಿಶಿಷ್ಟತೆ. ಇದು ಒಂದು ಭಾಷೆ ಮತ್ತೊಂದು ಭಾಷೆ ವೈವಿಧ್ಯತೆ ಇದೆಯಲ್ಲ, ಅದು ಆ ಜನಪದ, ಆಯಾ ಬದುಕಿನ ರೀತಿ, ಅವರ ಇತಿಹಾಸ, ಹೀಗೆ ಅಷ್ಟೊಂದು ವೈವಿಧ್ಯಮಯವಾದಂತಹ ಸಂಸ್ಕೃತಿಯನ್ನು ಭಾಷೆ ಒಳಗೊಂಡಿದೆ ಅನ್ನೋದರ ಪ್ರತೀಕ. ಒಂದು ಭಾಷೆ ಇರೋದು ಅಲ್ಲಿಯ ಜನ ಬೆಳೆಯೋದಕ್ಕೆ, ಒಂದು ಭಾಷೆ ಇರೋದು ಬದುಕು ಬೆಳೀಲಿಕ್ಕೆ, ಒಂದು ಭಾಷೆ ಇರೋದು ಸಂಸ್ಕೃತಿ ಬೆಳೀಲಿಕ್ಕೆ, ಒಂದು ಭಾಷೆ ಇರೋದು ಜನಪದ ಬೆಳೀಲಿಕ್ಕೆ ಹೊರತಾಗಿ ಭಾಷೆ ಇರೋದು ಅಹಂಕಾರ ಬೆಳೀಲಿಕ್ಕಲ್ಲ, ಭಾಷೆ ಇರೋದು ದ್ವೇಷ ಕಾರ್ಲಿಕ್ಕಲ್ಲ, ಭಾಷೆ ಇರೋದು ಒಂದು ರಾಜ್ಯ ಮತ್ತು ಮತ್ತೊಂದು ರಾಜ್ಯದ ನಡುವಿನ ಕಂದಕ ಸೃಷ್ಟಿ ಮಾಡೋದಕ್ಕಲ್ಲ. ಇದನ್ನ ಕಮಲ ಹಾಸನ್ ಅರ್ಥ ಮಾಡ್ಕೋಬೇಕಿತ್ತು. ಅವರು ಮೇರು ನಟ ಅಂತೀವಿ, ನಾವು ಎಷ್ಟೊಂದು ಗೌರವವನ್ನು ಕೊಡ್ತೀವಿ. ತಾವು ಇತಿಹಾಸ ತಜ್ಞರು ಅಲ್ಲ, ಭಾಷಾ ತಜ್ಞರು ಅಲ್ಲ. 1857ರಲ್ಲಿ ರಾಬರ್ಟ್ ಕಾಲ್ವೆಲ್ ಅವರು ಭಾರತದ ಸುಪ್ರಸಿದ್ಧ ಡ್ರಾವಿಡಿಯನ್ ಲ್ಯಾಂಗ್ವೇಜ್, ದ್ರಾವಿಡ ಭಾಷೆಗಳ ಶ್ರೇಷ್ಠ ತಜ್ಞರು. ಅವರು ಒಂದು ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ, ಸಂಶೋಧನೆಯನ್ನು ಮಾಡಿ ಅದನ್ನು ಒಂದು ಮೂಲ ಆಕರ ಗ್ರಂಥ ಅಂತ ಭಾಷಾ ವಿಜ್ಞಾನದಲ್ಲಿ ಪರಿಗಣಿಸಲಾಗುತ್ತೆ. ಅದನ್ನು ದೊಡ್ಡ ದೊಡ್ಡ ವಿದ್ವಾಂಸರು, ಏನು ಸುಬ್ರಹ್ಮಣ್ಯಂ ಅಂಥವರು, ಕೃಷ್ಣಮೂರ್ತಿ ಅಂಥವರು, ಈ ಥರದ ದೊಡ್ಡ ದೊಡ್ಡ ವಿದ್ವಾಂಸರು ಅದನ್ನು ಫಾಲೋ ಮಾಡಿದ್ದಾರೆ. ಅದನ್ನು ಮುಖ್ಯವಾದಂತಹ ಸಂಶೋಧನೆ ಅಂತ ಪರಿಗಣಿಸಿದ್ದಾರೆ. ಜೊತೆಗೆ ಭದ್ರರಾಜು ಕೃಷ್ಣಮೂರ್ತಿ ಅಂತಹ ಒಬ್ಬ ಸುಪ್ರಸಿದ್ಧ ಭಾಷಾ ವಿದ್ವಾಂಸರು ಕೂಡ ಅವರು ದ್ರಾವಿಡ ಭಾಷೆಗಳು, ಕನ್ನಡ ಮತ್ತು ತಮಿಳು ದ್ರಾವಿಡ ಬೇರಿನ ಕವಲು ಬೇರುಗಳು ಅಂತ ಹೇಳ್ತಾರೆ. ಮೂಲ ಬೇರು ದ್ರಾವಿಡ ಭಾಷೆ, ತಮಿಳು ಮತ್ತು ಕನ್ನಡ ಈ ದ್ರಾವಿಡ ಭಾಷೆಯ ಕವಲುಗಳು. ಅದೆಷ್ಟು ಬ್ಯೂಟಿಫುಲ್ ಆಗಿದೆ. ಅದನ್ನು ಹೇಳಿರೋದು ಯಾರು? ಭಾಷಾ ತಜ್ಞರು, ರಿಸರ್ಚ್ ಮಾಡಿರೋರು, ಅದನ್ನು ಸಂಶೋಧನೆ ಮಾಡಿರೋರು. ಇಂತಹ ಕಾಮನ್ ಸೆನ್ಸು ಆ ಕಡೆ ಸಂಶೋಧನೆನೂ ಅಲ್ಲ, ಸಂಶೋಧಕನೂ ಅಲ್ಲ, ಭಾಷಾ ತಜ್ಞನೂ ಅಲ್ಲ, ಇತಿಹಾಸ ತಜ್ಞನೂ ಅಲ್ಲ, ಎರಬಿಡಂಗಿ ಕೋತಿಚಿಯಷ್ಟೇ ಹುಚ್ಚಾಟ ಆಡ್ತಿರುವಂತಹ ಕಮಲ ಹಾಸನ್ಗೆ ಇಂಥದ್ದೊಂದು ಸತ್ಯ ಗೊತ್ತಾಗ್ಲಿಲ್ವಾ? ಜನಗಳ ನಡುವೆ, ರಾಜ್ಯಗಳ ನಡುವೆ ದ್ವೇಷ ತಂದು ಹಾಕ್ತಾರಲ್ಲ, ಅದಕ್ಕೇನು ಕಾಮನ್ ಸೆನ್ಸ್ ಇದೆಯಾ ಅನ್ನುವ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.